ನಮ್ಮದು ಸಿದ್ದೇಶ್ವರ ಸಂಸ್ಥೆ ಒಂದು 125 ವರ್ಷದ ಸಂಸ್ಥೆ ವಿಜಯಪುರದಲ್ಲಿ. ಸುಮಾರು 16 ಕೋಟಿ ರೂಪಾಯಲ್ಲಿ ನಾವು ಶಿವಾನುಭವ ಮಂಟಪ ಮತ್ತು ಶ್ರೀ ಕಪಿಲೇಶ್ವರ ಯಾತ್ರೆ ನಿವಾಸ ಅಂದರೆ ವಿಜಯಪುರಕ್ಕೆ ಯಾವುದೇ ಶಾಲಾ ಮಕ್ಕಳು ಪ್ರವಾಸಿಗರು ಬಂದರೆ ಅವರಿಗೆ ಅಲ್ಲಿ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡುವಂಥದ್ದನ್ನು ಮತ್ತು ಅನ್ನದಾಸೋಹದ ಒಂದು ಏನು ಮಂಟಪವನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಅದಕ್ಕೆ ಕೊಪ್ಪಳದ ಶ್ರೀ ಗುರುಗಳ ಒಂದು ಉದ್ಘಾಟನೆಗೆ ಕಾರ್ಯಕ್ರಮ ಕರೀಲಿಕ್ಕೆ ನಾನು ನಮ್ಮ ಸಿದ್ದೇಶ್ವರ ಸಂಸ್ಥೆ ಆಡಳಿತ ಮಂಡಳಿ ನಾಳೆ ಬಂದಿದ್ದೆ. ನಮ್ಮದು ಸಿದ್ದೇಶ್ವರ ಸಂಸ್ಥೆ ಒಂದು 125 ವರ್ಷದ ಸಂಸ್ಥೆ ವಿಜಯಪುರದಲ್ಲಿ. ಸುಮಾರು 16 ಕೋಟಿ ರೂಪಾಯಲ್ಲಿ ನಾವು ಶಿವಾನುಭವ ಮಂಟಪ ಮತ್ತು ಶ್ರೀ ಕಪಿಲೇಶ್ವರ ಯಾತ್ರೆ ನಿವಾಸ ಅಂದರೆ ವಿಜಯಪುರಕ್ಕೆ ಯಾವುದೇ ಶಾಲಾ ಮಕ್ಕಳು ಪ್ರವಾಸಿಗರು ಬಂದರೆ ಅವರಿಗೆ ಅಲ್ಲಿ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡುವಂಥದ್ದನ್ನು ಮತ್ತು ಅನ್ನದಾಸೋಹದ ಒಂದು ಏನು ಮಂಟಪವನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಅದಕ್ಕೆ ಕೊಪ್ಪಳದ ಶ್ರೀ ಗುರುಗಳ ಒಂದು ಉದ್ಘಾಟನೆಗೆ ಕಾರ್ಯಕ್ರಮ ಕರೀಲಿಕ್ಕೆ ನಾನು ನಮ್ಮ ಸಿದ್ದೇಶ್ವರ ಸಂಸ್ಥೆ ಆಡಳಿತ ಮಂಡಳಿ ನಾಳೆ ಬಂದಿದ್ದೆ. ನಮ್ಮದು ಸಿದ್ದೇಶ್ವರ ಸಂಸ್ಥೆ ಒಂದು 125 ವರ್ಷದ ಸಂಸ್ಥೆ ವಿಜಯಪುರದಲ್ಲಿ. ಸುಮಾರು 16 ಕೋಟಿ ರೂಪಾಯಲ್ಲಿ ನಾವು ಶಿವಾನುಭವ ಮಂಟಪ ಮತ್ತು ಶ್ರೀ ಕಪಿಲೇಶ್ವರ ಯಾತ್ರೆ ನಿವಾಸ ಅಂದರೆ ವಿಜಯಪುರಕ್ಕೆ ಯಾವುದೇ ಶಾಲಾ ಮಕ್ಕಳು ಪ್ರವಾಸಿಗರು ಬಂದರೆ ಅವರಿಗೆ ಅಲ್ಲಿ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡುವಂಥದ್ದನ್ನು ಮತ್ತು ಅನ್ನದಾಸೋಹದ ಒಂದು ಏನು ಮಂಟಪವನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಅದಕ್ಕೆ ಕೊಪ್ಪಳದ ಶ್ರೀ ಗುರುಗಳ ಒಂದು ಉದ್ಘಾಟನೆಗೆ ಕಾರ್ಯಕ್ರಮ ಕರೀಲಿಕ್ಕೆ ನಾನು ನಮ್ಮ ಸಿದ್ದೇಶ್ವರ ಸಂಸ್ಥೆ ಆಡಳಿತ ಮಂಡಳಿ ನಾಳೆ ಬಂದಿದ್ದೆ. ಈಗ